ಹೇಳಿ ಅಣ್ಣ ನಿಮ್ಮ ಹೆಸರು. ನಮಸ್ಕಾರ. ನಾನು ಮಿಣ್ಕನಗುರ್ಕಿ MN ಮಂಜುನಾಥ ಅಂತೇಳಿ ಸುಮಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಾಗ ದುಡಿದಿದ್ದೆ. ಯಾರೂ ಏನು ಮಾಡಿಕೊಟ್ಟಿರಲಿಲ್ಲ. ನಮ್ಮ ಶಾಸಕರಾದ ಪ್ರದೀಪ್ ಈಶ್ವರ್ ಅವರು, ನಮ್ಮ ನೆಚ್ಚಿನ ಶಾಸಕರಾದ ಪ್ರದೀಪ್ ಈಶ್ವರ್ ಅವರು ಶಾಸಕರಾದ ಮೇಲಕ್ಕೆ ನಮ್ಗೆ ತುಂಬ ಸಹಾಯ ಮಾಡಿ ಒಂದು ಬೋರ್ವೆಲ್ ಹಾಕ್ಕೊಟ್ಟವ್ರೆ. ತುಂಬ ನೀರು ಬಿದ್ದಿದೆ. ಈಗ ಪಂಪು ಮೋಟ್ರು ಪೈಪ್ಗಳೆಲ್ಲ ಕೊಡ್ತಾವ್ರೆ. ಅವ್ರು ಇನ್ನೂ ಮುಂದೆ ಸಚಿವ ಸ್ಥಾನ ಏನಾನ ದೇವ್ರ ಅನುಕೂಲ ಮಾಡಿ ಸಿಕ್ಕಿದ್ರೆ ಇನ್ನೂ ಬಡವರಿಗೆ ಒಳ್ಳೆ ಅನುಕೂಲ ಆಗ್ತೈತೆ. ಅವರು ಅಹಿಂದ ಪರವಾಗಿ ಕೆಲಸ ಮಾಡೋವಂಥ ಜನಗಳು, ಶಾಸಕರು ಚೆನ್ನಾಗಿ ಕೆಲಸ ಮಾಡ್ತಾವ್ರೆ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಈಗ ನಿಮ್ಗೆ ಏನು ಅನಿಸುತ್ತೆ ಶಾಸಕರನ್ನು ನೋಡ್ತಾ ಇದ್ರೆ? ಶಾಸಕರು ನೋಡ್ತಾ ಇದ್ರೆ ಅವ್ರು ಇನ್ನೂ ಬಹುತೇಕ ಶಾಸಕರಾಗಿ ಸಚಿವರಾಗಿ ಕೆಲಸ ಮಾಡಿದ್ರೆ, ಅವ್ರಿಗೆ ದೇವ್ರ ಅನುಕೂಲ ಮಾಡಿದ್ರೆ, ಜನಗಳು ಸಪೋರ್ಟ್ ಮಾಡಿ ಇನ್ನೂ ಬಡವರಿಗೆಲ್ಲ ಮುಂದೆ ಸಹಾಯ ಆಗ್ತೈತೆ ಅಂತೇಳಿ ಹೇಳ್ತಾ ಇದ್ದೀನಿ. ಅಂದರೆ ಈಗ ಬೋರ್ವೆಲ್ದು ಇದೆಲ್ಲ ಬೋರ್ವೆಲು ಹಾಕ್ಸಿದ್ರು, ನೀರು ಬಿದ್ದವು, ಪಂಪು ಮೋಟ್ರು ಎಲ್ಲ ಕೊಡ್ತಾವ್ರೆ. ಅವ್ರಿಗೆ ನಮ್ಮ ಕುಟುಂಬದ ಪರವಾಗಿ ಧನ್ಯವಾದಗಳನ್ನ ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ನಿಮಗೊಂದು ಆಧಾರ ಆಯ್ತು? ನಮಗೊಂದು ಜೀವನ ಮಾಡೋಕ್ಕೊಂದು ಆಧಾರ ಆಯಿತು. ಓಕೆ ಸರ್. ನಮ್ಮ ಮಂಚನಹಳ್ಳಿ ತಾಲ್ಲೂಕು ಅದ್ದೆಕೊಪ್ಪ ಗ್ರಾಮ. ನನ್ನ ಹೆಸರು AC ರವಿಕುಮಾರ್ ಅಂತ. ನಮಗೆ ಗಂಗಾ ಕಲ್ಯಾಣಿಯಲ್ಲಿ ಎಸ್ ಸಿಗಳಿಗೆ ಎಲ್ಲನೂ ಫ್ರೀ ಬೋರ್ ಹಾಕ್ಕೊಟ್ಟಿದ್ರು ಶಾಸಕರಾದಂತಹ ಪ್ರದೀಪ್ ಈಶ್ವರ್ ಅವರು. ಇದು ಮಂಚನಹಳ್ಳಿಯಲ್ಲಿ ಅನೇಕರಿಗೆ ಆದಷ್ಟು ಒಂದು ತಿಂಗಳೊಳಗಡೆ ಬೋರ್ ಹಾಕ್ಸಿದ ತಕ್ಷಣ ಪಂಪು ಮೋಟ್ರ್ ಕೊಟ್ಟಂಥ ವ್ಯಕ್ತಿ ಶಾಸಕರು ಯಾರೂ ಇಲ್ಲ. ಹೇಳಿದ್ದಾರೆ ವರ್ಷಗಳು 6 ತಿಂಗಳು 3 ತಿಂಗಳು TCಗಳು ಬರಲಿಲ್ಲ, ಇನ್ನೊಂದು ಬರಲಿಲ್ಲ, ಈ ಹೆಸರು ಲೀಸ್ಟಲ್ಲಿದೆ. DC ಆಫೀಸ್ಗೆ ಅಲ್ದು ಎಲ್ಲ ಸುಸ್ತಾಗ್ಬಿಟ್ಟು ನಮಗೂ 20 ವರ್ಷ ನಾವು ದುಡ್ದಿದ್ದೀವಿ, ಎಲ್ಲರಿಗೂ ನೋಡಿ ಬಿಟ್ಬಿಟ್ಟಿದ್ದೀವಿ. ನಾವೂ ತಿಂಗಳೊಳಗಡೆ ಪಂಪು ಮೋಟ್ರ್ ಕೊಟ್ಟು ಮಾಡಿದಂಥ ಶಾಸಕರು ಅಂದರೆ ನಮ್ಮ ಪ್ರದೀಪ್ ಈಶ್ವರ್ ಅವರೊಬ್ಬರೇ. ಇನ್ನು ಇಂಥ ಒಳ್ಳೆ ಕೆಲಸ ಕಾರ್ಯಗಳಿಗೆಲ್ಲ ಅನುಕೂಲ ಮಾಡಿಕೊಡ್ತಾವ್ರೆ. ಆದಷ್ಟು ಜನಪ್ರತಿನಿಧಿಗಳನ್ನು ತಿಳ್ಕೊಂಡು ಶಾಸಕರಿಗೆ ಆದಷ್ಟು ಸಪೋರ್ಟ್ ಮಾಡಬೇಕು ಅಂತ ನಮ್ಮಲ್ಲಿ ಮನವಿ. ನಿಮಗೆಲ್ಲ ಅನುಕೂಲ ಆಗ್ತಾ ಇದೆ? ನಮಗೆಲ್ಲ ಅನುಕೂಲ ಆಗೋದಕ್ಕೇನಪ್ಪ ನಾವೆಲ್ಲ ಬಂದಿರೋದಿಲ್ಲ. ಈಗ ಮಂಚನಹಳ್ಳಿಯಲ್ಲಿ ಅಭಿವೃದ್ಧಿ ಇಲ್ಲ ಅಂತಾರೆ, ಮಂಚನಹಳ್ಳಿಯಲ್ಲಿ ಅಭಿವೃದ್ಧಿ ಅಂದರೆ ಎಲ್ಲರ ಮನೆಯೂ ಗುಡಿಸ್ಕೊಟ್ಟು ಆಗೋಕ್ಕಾಗಲ್ಲ. ಹಳ್ಳಿಗಳು ಓಡಾಡ್ತಾವ್ರೆ, ಕೇಳ್ತಾವ್ರೆ. ಇರೋದನ್ನು ಅಭಿವೃದ್ಧಿವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಿಮ್ಮ ಮಂಚನಹಳ್ಳಿ ಕಡೆ ಎಲ್ಲ ಕಡೆ ಬಂದಿದ್ದಾರೆ? ಎಲ್ಲ ಕಡೆನೂ ಬಂದಿದ್ದಾರೆ. ಕೆಲವು ಮೂಲೆಗಳನ್ನ ಅಲ್ಲಿ ಹೋಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇವರು ಬಂದು ಕರ್ಕೊಂಬಂದು ಪಿಳ್ಯಾಕಮ್ಮನ ದೇವಸ್ಥಾನದ ಹತ್ರ ಎಲ್ಲರಿಗೂ ಬಂದಿರೋ ಅಂಥ ಮೆಟೀರಿಯಲ್ಸ್ನ ವಿತರಣೆ ಮಾಡ್ತಾಯಿದ್ದಾರೆ, ಖುದ್ದು ಅವರೇ ಕಳಿಸಿ. ಓಕೆ ಅಣ್ಣ, ಹೇಳಿ ನಿಮ್ಮ ಹೆಸರಿಂದ. ನಾನು ಹಳ್ಳಿಯಲ್ಲಿ ನರಸಿಂಹಮೂರ್ತಿ ಅಜ್ಜಿ. ನಮ್ಮದು ಹಳ್ಳಿಯಲ್ಲಿ ML ಪ್ರದೀಪ್ ಈಶ್ವರ್ ಅವರು ನಮಗೆ ಬೋರ್ ಸೆಕ್ಷನ್ ಮಾಡಿದ್ದ 15-20 ಆಗಿಲ್ಲ, ಈಗಿದ ಮಾಡಿಕೊಟ್ಟಿದ್ದಾರೆ. ಒಂದು ತಿಂಗಳೊಳಗೆ ಪಂಪು ಮೋಟ್ರ್ ಪೈಪ್ಗಳೆಲ್ಲ ಬಂದಿದೆ. ನಮಗೆ ML ಅವ್ರಿಗೆ ಒಳ್ಳೇದಾಗಲಿ. ನಮಗೆ ಇದಕ್ಕೆ ಮುಂಚೆ ಇದು ಯಾರನ್ನೂ ಬಂದಿಲ್ಲ, ನಮ್ಮವೇ ಬಂದಿರೋದು. ಮೊದಲು ಮಾಡಿದ್ರೆ ಯಾವ ಮಾಡಿಕೊಟ್ಟಿಲ್ಲ ನಮ್ಗೆ ಯಾರೂ. ಇವ್ರು ಬಂದಾಗಿಂದ ನಮಗೆಲ್ಲ ಕೆಲಸ ನಡೀತಾ ಇದ್ದಾವೆ. ನಿಮ್ಮೂರ ಕಡೆ ಎಲ್ಲರಿಗೂ ಆಗಿದೆ ಬೋರ್? ಬಂದಿರೋವೆಲ್ಲ ಆಗ್ತಾ ಇದ್ದಾವೆ. ಇವಾಗ ನಮ್ಮದೇ ಫಸ್ಟ್, ಇವಾಗ ಇನ್ನೂ ಬರ್ತಾ ಇದ್ದಾವೆ. ಇದು ಎಷ್ಟು ದಿನದಲ್ಲಿ ಕೊಟ್ಟರು? ಇದೆಲ್ಲ 15-20 ಬಂದುಬಿಟ್ಟು ನಮಗೆ. ಎಷ್ಟು ದಿನ ಆಯ್ತು ಬೋರಕ್ಕೆ? 20 ದಿನ ಆಯ್ತು ಅಷ್ಟೇ ಸರ್. ನಾಳೆಗೆ ಬೇಗ ಸಿಕ್ಕಿದೆ? ಹಾಂ, ಬೇಗ ಸಿಕ್ಕಿದೆ. ಏನು ಅನಿಸುತ್ತೆ ಪ್ರದೀಪ್ ಈಶ್ವರ್? ಒಳ್ಳೇದು ಅನಿಸ್ತೈತೆ ನಮಗೇನು.
ಇಂಥ ಎಮ್ ಎಲ್ ಇನ್ನೂ ಬಂದ್ರ ಮೇಲೆ ನಮಗೆ ನಾವು ಹೇಳ್ತಾ ಇದ್ರಿ. ಇನ್ನು ಯಾರು ಬಂದು ನಮ್ಮ ಕೆಲಸ ಇವತ್ತಿಗೂ ಮಾಡಿಲ್ಲ. 20 ವರ್ಷ 30 ವರ್ಷದಿಂದ ಸುಮ್ಮನೆ ಓಟ್ ಹಾಕಿದರೆ ಅವ್ರು ಮಾಡಿಲ್ಲ ಅವ್ರ ಕೆಲಸ. ನಾವು ಅವತ್ತನೇ ಕಾಂಗ್ರೆಸ್ ಇರೋದು, ಅವ್ರು ಮಾಡಿಕೊಟ್ಟಿಲ್ಲ, ಇವ್ರು ಮಾಡಿಕೊಟ್ಟಿದ್ದಾರೆ. ನಮ್ಮ ಎಮ್ ಎಲ್ ಎ ಪ್ರದೀಪ್ ಈಶ್ವರಣ್ಣವರು ಬರೋದು. ಸ್ಟಾರ್ಟ್ ಮಾಡಿ. ನಮ್ಮ ಹೆಸರು HS ಗಂಗಾಧರಯ್ಯ ಅಂತ. ನಮ್ಮ ಊರು ಹಳೆಹಳ್ಳಿ, ಇದೇ ಮಂಚೇನಹಳ್ಳಿ ತಾಲೂಕು ಮತ್ತು ಹೋಬಳಿ ಸೇರ್ಪಡೆಯಾಗಿರ್ತಕ್ಕಂಥ ಒಂದು ಹಳ್ಳಿ. ನಮ್ಮ ಹಳ್ಳಿಯಲ್ಲಿ ಅಭಿವೃದ್ಧಿ ಅನ್ನೋದು ಅಷ್ಟಕ್ಕೆ ಇತ್ತು. ಇನ್ನೇ ಎಲೆಕ್ಷನ್ ಟೈಮಲ್ಲಿ ಹೇಳಿದ್ವಿ, ಏನೋ ಹೊಸಬ್ರು ಬಂದಿದ್ದಾರೆ, ಹೊಸ ಮುಖ ಪರಿಚಯ, ಹೊಸಬ್ರು ಏನು ಮಾಡ್ತಾರೆ ಅಂತ. ಅದೇ ರೀತಿಯಾಗಿ ಅವ್ರು ಮಾಡ್ತಾಯಿದ್ದಾರೆ. ಏನಂದರೆ ಅವರು ಬರೋ ಸ್ವಲ್ಪ ವಿಳಂಬ ಆಗಿರ್ಬೋದು. ಎಲ್ಲ ವೈಖರಿಗಳಲ್ಲೂ ಏನು ತೊಂದರೆ ಇಲ್ಲ, ಏನು ಕೆಲಸ ಕೇಳಿದ್ರು ತೊಂದರೆ ಕೊಡ್ತಾಯಿಲ್ಲ. ಈಗ ಸುಮಾರಷ್ಟು ಬೋರ್ಗಳಾಗಿದ್ದಾವೆ, ಕೊಳವೆ ಬಾವಿಗಳು ಎಲ್ರಿಗೂ ಅನುಕೂಲವಾಗಿ ನೀರು ಬಿದ್ದು ಬ್ರಹ್ಮಾಂಡ ನೀರು. ಅವ್ರ ಕೈಗುಣನೋ ಅವ್ರ ದೆಸೆನೋ ಏನೋ ಗೊತ್ತಿಲ್ಲ, ಯಾವ ಫೇಲೂರು ಅನ್ನೋದೇ ಇಲ್ಲ. ಅದೇ ರೀತಿಯಾಗಿ ಕೇವಲ ಬೋರಾಗಿ ಒಂದು ತಿಂಗಳು ಒಳಗೇ ಪಂಪು ಮೋಟ್ರು ಎಲ್ಲನೂ ಇವತ್ತು ರೈತರ ಕೈಗೆ ಸೇರಂಗೆ ಮಾಡಿದ್ದಾರೆ. ಇದಕ್ಕಿಂತಲೂ ಒಳ್ಳೆಯ ಅವಕಾಶ ಏನು ಬೇಕಾಗಿಲ್ಲ. ಇದರಲ್ಲೇ ಗೊತ್ತಾಗುತ್ತೆ ಅವ್ರ ಗುಣ ಏನೋ, ಅವ್ರ ನಡತೆ ಏನು ಅಂತ. ಇನ್ನು ಕೆಲವು ಹೇಳ್ತಾರೆ ಬರೀ ಮಾತುಗಳು ಅಂತ. ಮಾತಿದ್ರೇ ಮಾಣಿಕ್ಯ, ಮಾತೇ ಇಲ್ದೋ ಏನಕ್ಕೂ ಪ್ರಯೋಜನ ಇಲ್ಲ. ಈ ಕಾಲಕ್ಕೆ ಮಾತೇ ಮಾಣಿಕ್ಯ. ಪ್ರದೀಪ್ ಈಶ್ವರ್ ಅಂದರೆ ಅಂಥ MLA ನಮ್ಮ ಚಿಕ್ಕಬಳ್ಳಾಪುರಕ್ಕೆ 7 ಮಾಡಿಸ್ತಕ್ಕಂಥ MLA ಆಗಿದ್ದಾರೆ. ಇದಕ್ಕಿಂತಲೂ ಇನ್ನು ಹೆಚ್ಚು ಹೇಳೋಕ್ಕಾಗಲ್ಲ. MLA ಅಂದರೆ ನಂಬರ್ 1 MLA ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ಮುಂಚೆ ಇದ್ದವರೆಲ್ಲ ತಿಂಗಳಲ್ಲಿ ಕೊಟ್ಟಿಲ್ವಾ ಹಣ? ಇಲ್ಲ, ತಿಂಗಳಲ್ಲಿ ಕೊಟ್ಟಿಲ್ಲ. ಎಲ್ಲೋ ಕೊಡ್ತೀರಿ, ಎಲ್ಲಿ ಗೊತ್ತಿಲ್ಲ ಅದೇ ಗೊತ್ತಾಗ್ತಿರ್ಲಿಲ್ಲ. ಒಟ್ಟು ಬೋರ್ವೆಲ್ ಏನು ಬತ್ತಿತ್ತೋ ಎಲ್ಲೋ ಗೊತ್ತಿಲ್ಲ, ಅದೇ ಗೊತ್ತಿಲ್ಲ ನಮಗೆ. ಅಂದರೆ ನಿಮಗೆಲ್ಲ ಬೇಗ ಸಿಕ್ಕಿದೆ? ಇದು ಬೇಗ ಸಿಕ್ಕಿದೆ. ಕೇವಲ ಬೋರಾಕ್ 1 ತಿಂಗಳಲ್ಲೇ ಸಿಕ್ಕಿದೆ. ನಿಮ್ಮೂರಲ್ಲಿ ಎಲ್ಲ ಕಡೆ ಸಿಗ್ತಾ ಇದೆ ಎಲ್ಲರಿಗೂ? ಈಗ ಕೆಲವರು ಅರ್ಜಿಗಳು ಹಾಕ್ಕೊಂಡಿದ್ದಾರೆ, ಕೆಲವ್ರಿಗೆ ಆಗಿದೆ, ಇನ್ನೂ ಅರ್ಜಿಗಳು ಹಾಕೊಂಡಿದ್ದಾರೆ. ಇನ್ನು ಬಡವರು ತುಂಬ ಇದ್ದಾರೆ. ಅದನ್ನೆಲ್ಲ ಪರಿಗಣನೆಗೆ ತಗೊಂಡು ನಮ್ಮ ಮೇಲೆ ಅದನ್ನು ಪ್ರದೀಪ್ ಈಶ್ವರ್ ಒಂದು ಆಶೀರ್ವಾದ ಮಾಡಿದ್ರೆ ಅದಕ್ಕಿಂತ ದೊಡ್ಡದಿನ್ನೇನೂ ಇಲ್ಲ. ಪ್ರದೀಪ್ ಈಶ್ವರ್ ಅವ್ರ ಕಡೆಯಿಂದ ನಿಮಗೆಲ್ಲ ಅನುಕೂಲ ಆಗ್ತಾ ಇದೆ? ಈಗ ಆಗಿದೆ, ಇನ್ನು ಮುಂದೆ ಆಗೋದು ಇದೆ. ಏನು ಅನಿಸುತ್ತೆ ಅಣ್ಣ ನಿಮ್ಗೆ ಅವ್ರು ನೋಡ್ತಾ ಇದ್ರೆ? ನಮಗೆ ಈಗ ಎಲ್ರಿಗೂ ಒಂದು ಕರ್ಕಬ ಇವ್ರು ಕರ್ಕಬ ಅನ್ನೋ ಪರಿಸ್ಥಿತಿ ಇಲ್ಲ. ಅರ್ಜಿ ಹಾಕಿದಾರ, ಅಲ್ಲೇ ಪರಿಗಣನೆಗೆ ತಗೊಂಡು ಸೈನ್ ಮಾಡಿಕೊಟ್ಟು ಬೋರ್ವೆಲ್ ಸ್ಯಾಂಕ್ಷನ್ ಮಾಡ್ತಾರೆ. ಎಲ್ಲ ಕೆಲಸಗಳು ಯಾರನ್ನೇನು ಕರ್ಕೊಂಡು ಹೋಗಂಗಿಲ್ಲ. ಇದಕ್ಕೆ ಮುಂಚೆ ಇದ್ದವರೆಲ್ಲ ದುಡ್ಡುಗಳು ಕೇಳ್ತಾ ಇದ್ರು, ಇವಾಗ ದುಡ್ಡಿನ ಬಗ್ಗೆ ಗೊತ್ತಿಲ್ಲ. ಯಾರೋ ಒಬ್ಬ ಲೀಟ್ರ್ ಆ ಲೀಟ್ರ್ ಕರ್ಕಬ ಈ ಲೀಟ್ರ್ ಕರ್ಕಬ ಅನ್ನೋದಿತ್ತು, ಅಷ್ಟು ಗೊತ್ತು. ನಿಮ್ಮ ಹೆಸರಿಂದ ಇದೆ? ವಿನೋದ್ ರಾಜ್ ಅಂತ ನಮ್ಮ ಹೆಸರು. ಜರ್ಮಂಡಹಳ್ಳಿ, ಇಲ್ಲೇ 6 ಕಿಲೋಮೀಟ್ರಲ್ಲಿ ನಮ್ಮದು. ಪ್ರದೀಪ್ ಈಶ್ವರ್ ಅವರು ನಮ್ಗೆ ಬೋರ್ ಅನುಕೂಲ ಮಾಡಿಕೊಟ್ರು. ನಮ್ಮ ಪಂಚಾಯತಿಯಲ್ಲಿ 3 ಬೋರು ಹಾಕ್ಸಿದ್ದಾರೆ. ಒಂದು 15 ದಿನ ಆಯ್ತು ಬೋರ್ ಹಾಕ್ಸಿ. 3 ಬೋರೂ 600 ಅಡಿಗೆ ಎಲ್ಲ ನೀರು ಬಿದ್ದಾವೆ, 3 ಇಂಚು 4 ಇಂಚು. ಇವಾಗ ಪಂಪು ಮೋಟ್ರು ವಿತರಣೆ ಮಾಡ್ತಾಯಿದ್ದಾರೆ. ಪ್ರದೀಪ್ ಈಶ್ವರ ಕಡೆಯಿಂದ ನಮ್ಗೆ ಅನುಕೂಲ ಆಗೈತೆ. ಇನ್ನು ರೋಡುಗಳು CC ರೋಡ್ಗಳೆಲ್ಲ ಹಾಕ್ಸ್ತಾಯಿದ್ದಾರೆ. ನಮ್ಮ ತಾಲೂಕೆಲ್ಲ 11-12 ಬೋರು ಹಾಕ್ಸವ್ರೆ. ಪರವಾಗಿಲ್ಲ. ಹಿಂದಿನ ಮೇಲೆ ಬೋರ್ ಹಾಕ್ಸಿರೋದು ನಮ್ಗೆ ಡೌಟು. ಹಾಕ್ಸಿದ್ರು 2 ವರ್ಷ 3 ವರ್ಷ ಆದಮೇಲೆ ಬೋರ್ ಬಂದೈತೆ, ಪಂಪು ಮೋಟ್ರ್ ಬಂದೈತೆ. ಇವರು 15 ದಿನದಲ್ಲೇ ಬೋರ್ ಹಾಕ್ಸಿ ಪಂಪು ಮೋಟ್ರು ವಿತರಣೆ ಮಾಡವ್ರೆ. ಅನುಕೂಲ ಆಗೈತೆ. ನೆಕ್ಸ್ಟು ಪ್ರದೀಪ್ ಈಶ್ವರ್ ಅವ್ರಿಗೆ ನಾವು ವೋಟ್ ಮಾಡೋದು. ಪರವಾಗಿಲ್ಲ. ಇಂಥವ್ರು ನಮ್ಗೆ ಇವಾಗ 30 ವರ್ಷದಿಂದ ನೋಡಿರೋದು ನಾವು. ಇಂಥ MLA ನಮ್ಮ ಡಿಸ್ಟಿಕಲ್ಲಿ ಬಂದಿಲ್ಲ ಯಾರೂ. ಇವ್ರು ಪರವಾಗಿಲ್ಲ. ಮೊದಲು ಬಂದಿರೋವ್ರಿಗೆ ಎಲ್ಲಿಗಿನ್ನೂ ಇವ್ರು ಪರವಾಗಿಲ್ಲ. ಜನರ ಹತ್ರ ಚೆನ್ನಾಗಿ ಮಾತಾಡ್ತಾರೆ. ಸರ್, ಬಡವ್ರ ಪರನೇ ಇರೋದು. ಜನರ ಹತ್ರ ಚೆನ್ನಾಗಿ ಮಾತಾಡ್ತಾರೆ. ಹಳ್ಳಿಗೆ ಹೋಗ್ತಾರೆ ಬೆಳಗ್ಗೆನೆ ಅಧಿಕಾರಿಗಳನ್ನ ಕರ್ಕೊಂಡು ಜನರ ಕಷ್ಟ ಕೇಳ್ತಾರೆ. ಪರಿಹಾರ ಅಲ್ಲೇ ಮಾಡಿಕೊಡ್ತಾಯಿದ್ದಾರೆ. ನಿಮ್ಮೂರಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂದ್ರೆ ಮಂಚನಹಳ್ಳಿ ಕಡೆ ಎಲ್ಲ ಯಾಕೆ ಸರ್ ಮಾಡ್ತಾವ್ರಿ? ಇವಾಗ ಇದೆಲ್ಲ CC ರೋಡ್ಗಳಾಗೈತೆ, ನಮ್ಮೂರಲ್ಲಿ ಆಗೈತೆ. ಇವಾಗ ಇಲ್ಲಿ ಮಿಣ್ಗೂರ್ಕಿ ಪಂಚಾಯತಿಯಲ್ಲಿ ಆಗೈತೆ. ಎಲ್ಲ CC ರೋಡ್ಗಳು ಆಗ್ತೈತೆ, ಮಾಮೂಲಿ ರೋಡ್ಗಳು ಆಗ್ತೈತೆ. ಬೋರು ಪಂಪು ಮೋಟ್ರುಗಳು ಸರ್ವಿಸ್ಗಳು ಇವೆಲ್ಲ ಏನು ತಮಾಷೆನ ಮಾಡೋದು. ಇನ್ನು ಅವರು ಹೊಸೊಬ್ಬರು ಇನ್ನೂ ಮಾಡ್ತಾರೆ. ನೆಕ್ಸ್ಟ್ ಟೈಮ್ ಇನ್ನೂ ಕೈ ಹಿಡಿದ್ರೆ ಇನ್ನೂ ಚೆನ್ನಾಗಿ ಡೆವಲಪ್ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಸಚಿವರಾಗೋದು ಕೂಡ ಕೇಳಿ ಬರ್ತಾ ಇದೆ. ಆಗಲಿ, ಇವಾಗ ಆಗಬೇಕಾಗಿತ್ತು. ಇನ್ನೇನು ಪೆಂಡಿಂಗಲ್ಲಿ ಇಟ್ಕೊಂಡವ್ರೆ. ನೆಕ್ಸ್ಟ್ ಟೈಮ್ ಗೆದ್ದು ಸಚಿವರು ಆಗಲೇಬೇಕು. ಅವರು ನಮ್ಮಂಥವ್ರಿಗೆ ಸಹಾಯ ಮಾಡ್ತಾವ್ರೆ. ಅವ್ರು ಸಚಿವರಾದರೆ ಇನ್ನೂ ಚೆನ್ನಾಗಿ ಸಹಾಯ ಮಾಡ್ತಾರೆ.
ಓಕೆ ಅಣ್ಣ, ಶುರು ಮಾಡಿ. ನಮ್ಮ ಹೆಸರು ಶಿವಕುಮಾರ್ ಎಸಿ ಅಂತ ಅದ್ದೇಕೊಪ್ಪ. ನಾವು ಒಂದು 2 ಮಂತ್ಸ್ ಮುಂಚೆ ಮಾತ್ರ ಅದು ಅಪ್ಲೈ ಮಾಡಿದ್ದಿದ್ದು. ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇದು ಇಷ್ಟು ಫಾಸ್ಟಾಗಿ ಆಗುತ್ತೆ ಅಂತ. ಒಂದು 15 ದಿವಸ ಆಯಿತು ಬೋರ್ ಹಾಕಿ, ಎಲ್ಲ ಸರ್ಪ್ರೈಸಾಗಿ ಎಲ್ಲನೂ ತುಂಬ ಫಾಸ್ಟಾಗಿ ನಡೀತು. ಮಾನ್ಯ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಸರ್ ಅವರಿಗೆ ನಾವು ತುಂಬ ಧನ್ಯವಾದಗಳು. ಸುಮಾರು 15-20 ವರ್ಷಗಳಿಂದ ನಾವು ವೇಟಿಂಗಲ್ಲಿರೋ ಅಂಥದ್ದು ಬರೀ ವಿತಿನ್ 2.5 ಮಂತಲ್ಲಿ ನಮ್ಗೆ ಆಗಿರೋದು ತುಂಬ ಸಂತೋಷ ಆಗಿದೆ. ಇದೊಂದು ಯಾವುದೇ ಆಗಿರಲಿ ಒಂದು ರೈತರಿಗೆ ಇದೊಂದು ವರದಾನ. ಇದು ಅವ್ರಿಗೆ ತುಂಬ ನಾವು ಲೈಫ್ ಲಾಂಗ್ ತಿಳ್ಕೊಳ್ತೀವಿ. ನಾವು ಶಾಶ್ವತವಾದಂಥ ಕೆಲಸ ಇದು. ಥ್ಯಾಂಕ್ ಯು ಸರ್. ಈಗ ಪ್ರದೀಪ್ ಈಶ್ವರ್ ಅವ್ರನ್ನ ನೋಡ್ತಾರೆ, ಏನು ಅನಿಸುತ್ತೆ ಸರ್? ತುಂಬ ಒಳ್ಳೆಯ ಕೆಲಸ ಸರ್, ತುಂಬ ಫಾಸ್ಟಾಗಿ ನಡೀತಾ ಇದೆ, ಒಂದು ಸಮಾಧಾನ. ಅಂದರೆ ನೀವು ಕನ್ಸಲ್ ಅಂದ್ರೆ ಅಂದ್ಕೊಂಡಿದ್ದೀರಾ ಈ ಥರ? ಇಲ್ಲ 15-20 ವರ್ಷದಿಂದ ಇಲ್ಲ ಅಂತ ಹೇಳ್ತಿದ್ದೀವಲ್ಲ. ಬಚ್ಚೇಗೌಡರ ಪೀರಿಯಡು ಇಲ್ಲ, ಮತ್ತು ಮಾನ್ಯ ಶಾಸಕರಾದಂಥವ್ರು ಯಾರೇ ಆಗಿರಲಿ ಮಾಡಲಿಲ್ಲ, ಅವ್ರ ಫಾಲೋಯರ್ಸು ಮಾಡಿಲ್ಲ. ನಾವು ಅವ್ರ ಪರವಾಗೇ ಮಾಡಿದ್ದೀವಿ. ಆದರೆ ಇದು ನಮಗೆ ಶಾಕಿಂಗ್ ನ್ಯೂಸು, ತುಂಬ ಖುಷಿ ತಂದಿದೆ ಸರ್. ಇದು ನಮ್ಮ ಲೈಫ್ ಲಾಂಗು ನಮ್ಮ ಶಾಶ್ವತವಾದಂಥ ಒಂದು ಕೆಲಸ ಇದು. ನಾವು ಲೈಫ್ ಲಾಂಗು ತಿಳ್ಕೊಳ್ಳೋಂಥ ವಿಷಯಗಳಿದು. ತುಂಬ ಫಾಸ್ಟಾಗಿ ನಡೀತು. ಈಗ ಇವತ್ತಿನ ಕಾರ್ಯಕ್ರಮ ಏನಣ್ಣ? ಇವತ್ತಿನ ಏನು ನಡೀತು? ನೋಡಿ, 30ನೇ ತಾರೀಕು ಬೋರ್ ಹಾಕಿರೋದು, ಇವತ್ತು 15ನೇ ತಾರೀಕು. ವಿತಿನ್ 15 ಡೇಸಲ್ಲಿ ನಮಗೆ ಈ ಒಂದು ಎಕ್ವಿಪ್ಮೆಂಟ್ ಎಲ್ಲ ಕೊಡ್ತಾ ಇದ್ದಾರೆ. ನಮ್ಮಂಥ ರೈತರಿಗೆ ಇದೆಲ್ಲ ತುಂಬ ಫಾಸ್ಟಾಗಿ ವರ್ಕ್ ಆಗ್ತಿರೋದು. ವರ್ಷಾನುಗಟ್ಟಲೆ ಕಾಯ್ತಾ ಇರೋರು ಇದ್ದಾರೆ. ಬೆಳಗ್ಗೆ ಎಲ್ಲ ಮಾತಾಡಿದ್ರು, 3 ವರ್ಷ ಆಗಿದೆ, 4 ವರ್ಷ ಆಗಿದೆ, ಏನೂ ಸರ್ವಿಸ್ ಕೊಟ್ಟಿಲ್ಲ, ಹಂಗೆ ಇದ್ದಾವೆ ಎಲ್ಲ ಕೊಟ್ಟಿರೋ. ಮೊದಲು ಯಾರು ಕೊಟ್ಟಿದ್ರು ಅವರೆಲ್ಲ ಹಂಗೆ ಇದ್ದಾವೆ ಅಂತ ಹೇಳ್ತಿದ್ದಾರೆ. ಅವ್ರವ್ರ ಅಭಿಪ್ರಾಯ. ನಾವು ಇದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಒಂದು ಅನಿರೀಕ್ಷಿತವಾದಂಥ ನಮ್ಗೆ ಖುಷಿ ವಿಚಾರ ಇದು. ತುಂಬ ಹೌದು ಸರ್. 406 ಅಡಿಗೆ ಅಜಯ್ ಅನ್ನೋರು ಜಿಯಾಲಜಿಸ್ಟ್ ಮಾಡಿದ್ದು. ತುಂಬ ಅವ್ರಿಗೆ ನಾವು ಋಣವಾಗಿರ್ತೀವಿ. ಸ್ಟಾಫ್ ಎಲ್ಲ ಹಂಗೆ ಸ್ಪಂದಿಸಿದ್ರು. ತುಂಬ ಫಾಸ್ಟಾಗಿ ವರ್ಕ್ ಆಯಿತು ಸರ್. ಪ್ರದೀಪ್ ಈಶ್ವರ್ ಅವ್ರಿಗೆ ಏನು ಹೇಳ್ತೀರಾ ಸರ್? ತುಂಬ ಥ್ಯಾಂಕ್ಸ್ ಸರ್ ಅವ್ರಿಗೆ. ನಾವು ಲೈಫಲ್ಲಿ ನಾವು ಅವ್ರದ್ದೇ ಆದಂಥ ಒಂದು ಗುರ್ತನ್ನ ನಾವು ಅಲ್ಲಿ ಮಾಡ್ಕೊತೀವಿ. ನಮ್ಮ ಜಮೀನು ಹತ್ರ ಅವ್ರದ್ದೇ ಆದಂಥ ಗುರ್ತನ್ನ ನಾವು ಮಾಡ್ಕೊತೀವಿ. ಯಾರ ಪ್ರಮೇಯ ನಮಗೇನು ಇರೋದಿಲ್ಲ. ಅದು ನಮಗೆ ನಮ್ಮಂಥ ರೈತರು ಅವ್ರನ್ನ ತಿಳ್ಕೊಬೇಕು ನಾವು. ತುಂಬ ಥ್ಯಾಂಕ್ಸ್ ಸರ್. ಅದು ಆದಿನಾರಾಯಣ ಅಂತ ನನ್ನ ಹೆಸರು. ನಮ್ಮದು ಜರ್ಮಂಡಳ್ಳಿ. ನಾವು ಬೋರ್ವೆಲ್ಗೆ ಅರ್ಜಿ ಹಾಕಿದ್ವಿ. ನಮ್ಮ ಶಾಸಕರು ಬರೀ ಒಂದು ತಿಂಗಳಲ್ಲಿ ಬೋರ್ವೆಲ್ ಹಾಕಿಸಿ, ಬೋರ್ವೆಲ್ ಹಾಕಿದ ಮೇಲೆ ಬರೀ 15 ದಿವಸಕ್ಕೆ ಪಂಪು ಮೋಟ್ರ್ ಕೊಡ್ತಾಯಿದ್ದಾರೆ. ಈಗ ನಮಗೆ ಒಳ್ಳೆಯ ನೀರು ಬಿದ್ದಿದೆ, ನಮಗೆ ತುಂಬ ಅನುಕೂಲ ಆಗಿದೆ. ಸುಮಾರು ಮಂಚನಹಳ್ಳಿ ತಾಲೂಕಿಗೆ ಸುಮಾರು 11-12 ಬೋರ್ವೆಲ್ ಆಗಿದೆ. ಎಲ್ಲರಿಗೂ ಒಳ್ಳೆಯ ನೀರಾಗಿದೆ, ತುಂಬ ಅನುಕೂಲ ಆಗಿದೆ ಅವರಿಂದ. ಈಗೆಲ್ಲ ಪಂಪು ಮೋಟ್ರ್ ಕೊಡ್ತಾಯಿದ್ದಾರೆ. ಬರೀ ಒಂದು ವಾರ 15 ದಿವಸಕ್ಕೆ ಪಂಪು ಮೋಟ್ರ್ ಕೊಡ್ತಾಯಿದ್ದಾರೆ. ಹಿಂಗೆ ಯಾವ ಇದರಲ್ಲೂ ಈ ಥರ ಆಗಿರಲಿಲ್ಲ. ತುಂಬ ಅನುಕೂಲ ಆಗ್ತಾಯಿದೆ. ಅವರು ಪ್ರದೀಪ್ ಈಶ್ವರ್ ಅವರು ಅಭಿವೃದ್ಧಿ ಮಾಡ್ತಾಯಿಲ್ಲ ಅದು ಇದು ಅಂತ ಕೆಲವರು ಹೇಳ್ಕೊತಾರೆ. ಅವರು ತುಂಬ ಅಭಿವೃದ್ಧಿ ಮಾಡ್ತಾಯಿದ್ದಾರೆ. ರಸ್ತೆಗಳಾಗಿರ್ಬೋದು, ಬೋರ್ವೆಲ್ ಆಗಿರ್ಬೋದು, SC STಗಳಿಗೆ ಲೋನ್ಗಳಾಗಿರ್ಬೋದು, ಎಲ್ಲ ರೀತಿಯಲ್ಲೂ ಅಭಿವೃದ್ಧಿ ಆಗ್ತಾಯಿದೆ. ಇಂಥವರು ಮುಂದಿನ ದಿನಗಳಲ್ಲಿ
ಸಚಿವರಾಗಿ ಸಚಿವ ಸ್ಥಾನ ಕೊಟ್ಟರೆ ಇನ್ನೂ ಹೆಚ್ಚಿನ ಅನುಕೂಲ ಆಗ್ತದೆ. ನಮ್ಮಂಥವ್ರಿಗೆ ತುಂಬ ಅನುಕೂಲ ಆಗ್ತದೆ. ನಮ್ಮ ಓಟ್ ಹಾಕಿರೋದಕ್ಕೂ ಸಾರ್ಥಕ ಆಗಿದೆ ಅಂತ ನಾನು ಈ ಸಮಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಕುಟುಂಬಕ್ಕಂತೂ ಒಳ್ಳೆ ಅನುಕೂಲ ಆಗಿದೆ. ಬೋರ್ವೆಲ್ಲು ಇದರಿಂದ ನಮ್ಮ ಕುಟುಂಬನೇ ಅಭಿವೃದ್ಧಿ ಆಗೋ ಒಂದು ಅನುಕೂಲ ಆಗಿದೆ. ನಿಮ್ಗೆ ಏನು ಅನ್ಸುತ್ತೆ ಇಂಥವರು MLA ಆಗಿ ಸಿಕ್ಕಿರೋದೇ ನಮ್ಮ ಪುಣ್ಯ ಅಂತ ಅನಿಸುತ್ತೆ. ತುಂಬ ಇಂಥ ಒಳ್ಳೆ ಕೆಲಸ ಮಾಡಿರೋದಕ್ಕೆ ಅವ್ರು ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಸರ್. ಈ ಥರ ಶಾಸಕರನ್ನೆಲ್ಲರೂ ನೋಡಿದ್ರ? ಇಲ್ಲ ಹೇಳ್ತಾ ಇದ್ದೀನಲ್ಲ, ಬರೀ ಅರ್ಜಿ ಹಾಕಿದ್ದು ಒಂದು ತಿಂಗಳಿಗೆ ಬೋರ್ವೆಲ್ಲು ಬಂದಿದೆ. ಬೋರ್ವೆಲ್ ಹಾಕಿದ್ದು ವಾರ 15 ದಿವಸಕ್ಕೆ ಪಂಪು ಮೋಟ್ರ್ ಕೊಡ್ತಾಯಿದ್ದಾರೆ. ಇಷ್ಟು ಫಾಸ್ಟಾಗಿ ಕೆಲಸಗಳೇ ಯಾವತ್ತೂ ನಾನು ನೋಡೇ ಇಲ್ಲ. ಒಳ್ಳೆಯ ಕೆಲಸಗಳಾಗ್ತಾಯಿದೆ ಸರ್. ನಿಮಗೆಲ್ಲ ಅನುಕೂಲ ಆಗ್ತದೆ? ತುಂಬ ಅನುಕೂಲ ಆಗ್ತಾಯಿದೆ. ನಮಗೆಲ್ಲ ಒಳ್ಳೆ ಅನುಕೂಲ ಆಗಿದೆ. ನಮ್ಮ ಕುಟುಂಬಕ್ಕಂತೂ ಬೋರ್ವೆಲ್ಲಿಂದ ಒಂದು ಅಭಿವೃದ್ಧಿನೇ ಆಗ್ತಾಯಿದೆ ಅಂತ ನಾವು ಹೇಳ್ತೇವೆ. ನಿಮಗೆಲ್ಲ ಬೆಳೆ ಬೆಳೆಸ್ಕೊಳ್ಳೋಕ್ಕೆ ನಾವೆಲ್ಲ ಒಳ್ಳೆ ಬೆಳೆ ಬೆಳೆಸ್ಕೊಳ್ಳೋಕ್ಕೆಲ್ಲ ಅನುಕೂಲ ಆಗ್ತಾಯಿದೆ. ನಿಮ್ಗೆ ಆಧಾರ ಆಗಿದ್ದಾರೆ? ನಮ್ಗೆ ಆಧಾರ ಆಗಿದೆ. ಪ್ರದೀಪ್ ಈಶ್ವರ್ ಸರ್ ಅವರು ನಮ್ಮ ಕುಟುಂಬಕ್ಕೆ ಒಂದು ಆಧಾರ ಆಗಿದ್ದಾರೆ. ನಮ್ಮ ಕುಟುಂಬಕ್ಕೆ ಎಲ್ಲ ಬಡವ್ರನ್ನ ಹುಡುಕಿ ಗುರುತಿಸಿ ಅವ್ರಿಗೆಲ್ಲ ಇದು ಬೋರ್ವೆಲ್ ಇರ್ಬೋದು, ಒಂದು ಲೋನ್ ಇರ್ಬೋದು, ಸಬ್ಸಿಡಿ ಲೋನ್ ಇರ್ಬೋದು, ಇಂಥವೆಲ್ಲ ಮಾಡ್ತಾಯಿದ್ದಾರೆ. ಬಡವ್ರನ್ನ ಗುರುತಿಸಿ ಯಾರೂ ಗುರುತಿಸಲಿಲ್ಲ ಅಂಥವ್ರನ್ನ ಗುರುತಿಸಿ ಎಲ್ಲ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಯಾರೋ ಕೆಲವರು ಅಭಿವೃದ್ಧಿ ಮಾಡ್ತಾಯಿಲ್ಲ, ಅದಂಗೆ ಇದಂಗೆ ಟೀಕೆ ಮಾಡ್ತಾಯಿದ್ದಾರೆ ಬಿಟ್ಟರೆ ಒಳ್ಳೆ ಅಭಿವೃದ್ಧಿ ಮಾಡ್ತಾಯಿದ್ದಾರೆ. ಇದರಲ್ಲಿ ಎರಡನೇ ಮಾತೇ ಇಲ್ಲ. ಅವ್ರಿಗೆ ನಮ್ಮ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಸರ್. ನಮ್ಮ ಗಾಡಿ ಮಾಡ್ತೀವಿ ಸರ್. ಅದೇ